ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 385ನೇ ಶ್ಲೋಕ. ಬ್ರಹ್ಮಾದಿಸ್ತಂಭ ಪರ್ಯಂತ ಮೃಷಾ ಮಾತ್ರ ಉಪಾದಯಃ ತತಃ ಪೂರ್ಣಂ ಸ್ವಮಾತ್ಮಾನಂ ಪಶ್ಯೇದೇಕಾತ್ಮನಾ ಸ್ಥಿತಂ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮ್ಮನ್ನು ಕುರಿತು ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಬ್ರಹ್ಮಾದಿ ಸ್ತಂಭ ಪರ್ಯಂತ, ಇಲ್ಲಿ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಒಂದು ಹುಲ್ಲುಕಡ್ಡಿಯ ಪರ್ಯಂತರವಾಗಿ ಅಂತ. ಉಪಾದಯ ಮೃಷಾ ಮಾತ್ರಾಹ, ಈ ಎಲ್ಲ ಉಪಾಧಿಗಳೇನದಾವು ಅಂತಂದರೆ ಕೇವಲ ಮಿಥ್ಯಾಸ್ವರೂಪದಾವು ಅಂತ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ದ್ವೈತ ರೂಪವಾಗಿ ತೋರತಕ್ಕಂಥ ಈ ಸಮಸ್ತ ಪ್ರಪಂಚವನ್ನು ನಾವು ನಾನಾ ರೂಪಗಳಿಂದ ನೋಡ್ತಾ ಇದ್ದೀವಿ. ನಾಮರೂಪಕ್ರಿಯೆಗಳ ಮೂಲಕವಾಗಿ ಜಗತ್ತು ನಮಗೆ ಭಿನ್ನ ಭಿನ್ನವಾಗಿ ಕಂಡುಬರ್ತಾ ಇದೆ. ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಈ ನಾಮರೂಪಾದಿಗಳೇನದಾವು ಅಂತಂದರೆ ಇವು ಮಾಯಾ ಕಲ್ಪಿತದಾವು. ಮಾಯಾನ ಮಿಥ್ಯಾ ಅಂತಂದ ಮೇಲೆ ಮಾಯಾ ಕಾರ್ಯವಾಗಿರ್ತಕ್ಕಂಥ ಈ ನಾಮರೂಪ ಕ್ರಿಯಾತ್ಮಕವಾಗಿರುವಂಥ ಈ ನಾಮರೂಪ ಪ್ರಪಂಚ ಅನ್ನುವಂಥದ್ದು ಇದು ಸತ್ಯ ಆಗಲಿಕ್ಕೆ ಸಾಧ್ಯ ಅದೇನು ಅಂತಂದರೆ ಇಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ರವರು ಬ್ರಹ್ಮಾದಿ ಸ್ತಂಭ ಪರ್ಯಂತ, ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಒಂದು ಹುಲ್ಲುಕಡ್ಡಿಯ ಪರ್ಯಂತರವಾಗಿ ಅಂತ ಹೇಳ್ತಾರೆ. ಇವೆಲ್ಲವೂ ಉಪಾಧಿಗಳಾಗಿದ್ದಾವೆ ಅಂತ. ಯಾಕಂದರೆ ನಾವು ನಾಮರೂಪ ಪ್ರಪಂಚವನ್ನೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಅಂದರೆ ದೇವಲೋಕದಲ್ಲಿರ್ತಕ್ಕಂಥ ಬ್ರಹ್ಮ ಆಗಲಿ, ದೇವೇಂದ್ರ ಆಗಲಿ, ಎಲ್ಲ ಇಂದ್ರಾದಿ ದೇವತೆಗಳಾಗಲಿ, ಹಾಗೂ ಮರ್ತ್ಯಲೋಕದಲ್ಲಿರುವಂಥ ಈ ಸಮಸ್ತ ನಾಮರೂಪ ಪ್ರಪಂಚ ಅನ್ನುವಂಥದ್ದೇನದಲ್ಲ, ಒಂದು ಹುಲ್ಲುಕಡ್ಡಿ ಪರ್ಯಂತರವಾಗಿರತಕ್ಕಂಥ ಅನೇಕ ಜಡವಾಗಿರ್ತಕ್ಕಂಥ ವಸ್ತುಗಳನ್ನು ನೋಡ್ತೀವಿ, ಚೇತನವಾಗಿರ್ತಕ್ಕಂಥ ವಸ್ತುಗಳನ್ನು ನೋಡ್ತಾ ಇದ್ದೀವಿ. ಅವೆಲ್ಲದರಲ್ಲಿ ಅನುಸ್ಯೂತವಾಗಿರತಕ್ಕಂಥದ್ದು ಯಾವುದು ಅಂತಂದರೆ ಒಂದು ಬ್ರಹ್ಮತತ್ವವೇ, ಪರಬ್ರಹ್ಮ ಸ್ವರೂಪವೇ ಎಲ್ಲದರಲ್ಲಿ ಅನುಸ್ಯೂತವಾಗಿದೆ. ಸೂತ್ರೇ ಮಣಿಗಣ ಇವ ಅಂತ ಭಗವಂತ ಹೇಳಿಕೊಂಡು ಬಂದಾನ. ಎಲ್ಲ ಮಣಿಗಳಲ್ಲಿ ಒಂದು ಸೂತ್ರ ಅನ್ನುವಂಥದ್ದು ಯಾವ ರೀತಿಯಾಗಿ ಅನುಸ್ಯೂತವಾಗಿರ್ತದೆ, ಹಂಗೆ ಎಲ್ಲದರಲ್ಲಿ ಪರಿಪೂರ್ಣವಾಗಿ ಆ ಪರಬ್ರಹ್ಮ ಸ್ವರೂಪವೇ ಅದು ತುಂಬಿಕೊಂಡದ ಅಂತ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಮಯಾತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತಃ ಅಂತ ಒಂದು ಶ್ಲೋಕದಲ್ಲಿ ನಮಗೆ ಉಪದೇಶ ಮಾಡ್ತಾನೆ. ಅಂದರೆ ಆ ನಮ್ಮ ಸ್ವರೂಪ ಅನ್ನುವಂಥದ್ದೇನದಲ್ಲ, ನಾವು ಪರಬ್ರಹ್ಮ ಸ್ವರೂಪರೇ ಅದೀವಿ. ಅದು ಈ ಜಗತ್ತಿನ ತುಂಬೆಲ್ಲ ನಾವೆಲ್ಲ ವ್ಯಾಪಿಸಿಕೊಂಡಿದ್ದೀವಿ ಅಂತ. ನಮ್ಮ ಸ್ವರೂಪ ಅದು ಅತೀಂದ್ರಿಯವಾಗಿರುವಂಥದ್ದು. ಆ ನಮ್ಮ ಸ್ವರೂಪವನ್ನು ನಾವು ಇಂದ್ರಿಯಾದಿಗಳಿಂದ ಅರಿಲಿಕ್ಕಾಗುವುದಿಲ್ಲ. ಮನಸ್ಸಿಗೂ ಅತೀತವಾಗಿರುವಂಥ ಆ ನಮ್ಮ ಸ್ವರೂಪ ಅನ್ನುವಂಥದ್ದೇನದ ಅದು ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥದ್ದಾಗೈತಿ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಈ ಯಾವ ನನ್ನ ಸ್ವರೂಪ ಅನ್ನುವಂಥದ್ದು ಜಗತ್ತಿನ ತುಂಬೆಲ್ಲ ಅದು ವ್ಯಾಪಿಸಲ್ಪಟ್ಟದ. ಅಂದರೆ ಸಮಸ್ತ ಭೂತಗಳು ಸರ್ವಭೂತಾನಿ ಮತ್ಸ್ಥಾನಿ ಅಂತ. ಸಕಲ ಸಮಸ್ತ ಭೂತಗಳು ನನ್ನೊಳಗದಾವು. ನಚಾಹಂತೆ ಶ್ವವಸ್ಥಿತಃ, ಆದರೆ ನಾನು ಅವುಗಳಲ್ಲಿ ಇಲ್ಲ ಅಂತ. ಈಗ ಅವುಗಳಲ್ಲಿ ನಾನು ಇದ್ದೀನಿ ಅಂತಂದರೆ ಅಲ್ಲಿ ಪರಿಚ್ಛಿನ್ನತ್ವ ಬಂದುಬಿಡ್ತದೆ.
ಅವು ನನ್ನಲ್ಲಿ ಅದಾವು, ಆದರೆ ನಾನು ಅವುಗಳಲ್ಲಿ ಇಲ್ಲ ಅಂತ ಭಗವಂತ ಗೀತೆಯೊಳಗೆ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದಾನೆ. ಅದಕ್ಕೆ ಚತುರ್ಮುಖೇಂದ್ರ ದೇವೇಶು ಮನುಷ್ಯಾಶ್ವಗವಾದಿಷು ಚೈತನ್ಯಮೇಕಂ ಬ್ರಹ್ಮಾತ ಪ್ರಜ್ಞಾನಂ ಬ್ರಹ್ಮಮಯ್ಯಪಿ ಅಂತ ಪಂಚದಶಿಕಾರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಚತುರ್ಮುಖೇಂದ್ರ ದೇವೇಶು ಅಂದರೆ ಚತುರ್ಮುಖ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಮನುಷ್ಯಾಶ್ವಗವಾದಿಷು ಅಂತ ಹೇಳಿದರು. ಒಬ್ಬ ಮನುಷ್ಯ ಆಗಿರಲಿ, ಒಂದು ಆಕಳಾಗಿರಲಿ ಮತ್ತು ಕುದುರೆಯಾಗಿರಲಿ, ಮನುಷ್ಯ ಅಶ್ವಗವಾದಿಷು, ಮನುಷ್ಯ ಕುದುರೆ ಆಕಳಾಗಿರಲಿ ಅಥವಾ ಸ್ತಂಭ ಪರ್ಯಂತರ ಅಂತ ತಿಳ್ಕೊಂಬಿಡ್ರಿ, ಹುಲ್ಲು ಕಡ್ಡಿ ಪರ್ಯಂತರವಾಗಿ ಸಕಲದರಲ್ಲಿ ಒಂದು ಚೈತನ್ಯವೇ ವ್ಯಾಪಿಸಲ್ಪಟ್ಟದ ಅಂತ. ಮನುಷ್ಯ ಚೈತನ್ಯಮೇಕಂ ಬ್ರಹ್ಮಾತ ಪ್ರಜ್ಞಾನಂ ಬ್ರಹ್ಮಮಯ್ಯಪಿ. ಯಾವ ಒಂದು ಚೈತನ್ಯ ಶುದ್ಧವಾಗಿರ್ತಕ್ಕಂಥ ಚೈತನ್ಯ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಇಲ್ಲಿ ಹುಲ್ಲು ಕಡ್ಡಿ ಪರ್ಯಂತರವಾಗಿ ವ್ಯಾಪಿಸಲ್ಪಟ್ಟಿರ್ತಕ್ಕಂಥ ಯಾವ ಒಂದು ಶುದ್ಧ ಚೇತನನ್ನುವಂಥದ್ದೇನದ ಅಂಥ ಶುದ್ಧ ಅರುಸ್ವರೂಪನೇ ನಾನಾಗಿದ್ದೇನೆ, ಅಂಥ ಶುದ್ಧ ಪರಬ್ರಹ್ಮ ಸ್ವರೂಪನೇ ನಾನಾಗಿದ್ದೀನಿ ಅಂತ ನಾವು ಅರ್ಥಕೊಳ್ಬೇಕು. ಅಂದರೆ ಈ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಆಚಾರ್ಯ ಏನು ಹೇಳಿದರು ಅಂತಂದರೆ, ಬ್ರಹ್ಮಾದಿ ಸ್ತಂಭ ಪರ್ಯಂತ ಮೃಷಾ ಮಾತ್ರ ಉಪಾದಯ. ಇಲ್ಲಿ ಬ್ರಹ್ಮವನ್ನೇ ಮೊದಲು ಮಾಡಿಕೊಂಡು ಒಂದು ಹುಲ್ಲುಕಡ್ಡಿಯ ಪರ್ಯಂತರವಾಗಿರತಕ್ಕಂಥ ಎಲ್ಲ ಉಪಾಧಿಗಳೇನದಾವು ಅಂತಂದರೆ ಇವು ಮಿಥ್ಯಾ ಅದಾವು ಅಂತ, ಇವೆಲ್ಲವೂ ಕಲ್ಪಿತಗಳಾಗಿದ್ದಾವೆ ಅಂತ. ತತಃ ಏಕಾತ್ಮನಾ ಸ್ಥಿತಂ. ಆದ್ದರಿಂದ ಅವೆಲ್ಲದರಲ್ಲಿ ಇರತಕ್ಕಂಥ ಅಂದರೆ ಒಂದೇ ರೂಪದಲ್ಲಿರುವಂಥ ಪೂರ್ಣಂ ಸ್ವಂ ಆತ್ಮಾನಂ, ಅವೆಲ್ಲದರಲ್ಲಿ ಒಂದೇ ಸ್ವರೂಪದಿಂದ ಇರುವಂಥದ್ದು ಯಾವುದು ಒಂದು ಆತ್ಮ ಅಂತ. ಅದಕ್ಕೆ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಉಪನಿಷತ್ತು ಹೇಳ್ತದೆ, ಇರುವಂಥ ಭಗವಂತ ಒಬ್ಬನೇ, ಅವನು ಸರ್ವ ಜೀವರಾಶಿಗಳ ಅಂತರಂಗದೊಳಗೆ ಅವನು ಗೂಢವಾಗಿದ್ದಾನೆ ಅಂತ. ಅದಕ್ಕೇನು ಹೇಳಿದರು, ಏಕೋದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಅವನು ಸರ್ವತ್ರ ವ್ಯಾಪಕನಾಗಿದ್ದಾನೆ, ಸರ್ವ ಜೀವಿಗಳ ಅಂತರಾತ್ಮನೇ ಆಗಿದ್ದಾನೆ. ಕರ್ಮಾಧ್ಯಕ್ಷ, ಅವನ ಸನ್ನಿಧಿಯಲ್ಲಿ ಎಲ್ಲ ಕ್ರಿಯೆಗಳು ನಡೀತಾ ಇದ್ದಾವೆ. ಇವತ್ತು ದೇಹ ಚಲಿಸಬೇಕಾಗಿತ್ತು, ಇಂದ್ರಿಯಗಳು ತಮ್ಮ ವ್ಯವಹಾರವನ್ನು ಮಾಡಬೇಕಾಗಿತ್ತು. ಕಣ್ಣು ನೋಡೋದಾಗಲಿ, ಕಿವಿ ಕೇಳೋದಾಗಲಿ, ಕೈ ಕೊಡೋದಾಗಲಿ, ಕಾಲು ಗಮನ ಮಾಡೋದಾಗಲಿ, ಈ ಸಕಲ ಇಂದ್ರಿಯಗಳು ಕರ್ಮೇಂದ್ರಿಯಗಳಾಗಲಿ ಜ್ಞಾನೇಂದ್ರಿಯಗಳಾಗಲಿ ಇವೆಲ್ಲ ವ್ಯವಹರಿಸಬೇಕಾಗಿತ್ತು ಅಂತಂದರೆ ಆ ಪರಮಾತ್ಮನ ಸನ್ನಿಧಿಯೊಳಗೆ, ಆ ಪ್ರತ್ಯೇಗಾತ್ಮನ ಸನ್ನಿಧಿಯಲ್ಲಿ ಇವೆಲ್ಲವೂ ನಡೆದಿದ್ದಾವೆ. ಅದಕ್ಕೆ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ, ಎಲ್ಲ ಜೀವರಾಶಿಗಳಲ್ಲಿ ಅವನು ನೆಲೆಸಿದ್ದಾನೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ ಹೇಳಿ ಕರ್ಮಾಧ್ಯಕ್ಷರು ಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಅಂಥ ಪ್ರತ್ಯೇಗಾತ್ಮ, ಅಂಥ ಪರಬ್ರಹ್ಮ ಸ್ವರೂಪ ಅವನು ಎಲ್ಲಕ್ಕೂ ಸಾಕ್ಷಿಯಾಗಿದ್ದಾನೆ. ಅವನು ಚೈತನ್ಯ ಸ್ವರೂಪನಾಗಿದ್ದಾನೆ ಮತ್ತು ನಿರ್ಗುಣ ಸ್ವರೂಪನಾಗಿದ್ದಾನೆ. ಆ ಆತ್ಮನಲ್ಲಿ ಯಾವ ಗುಣಗಳೂ ಇಲ್ಲ. ಅವನು ಕೇವಲ ಅರುಸ್ವರೂಪನೇ ಆಗಿದ್ದಾನೆ. ಅವನನ್ನು ಅರಿಯುವಂಥ ಅರು ಮತ್ತೊಂದಿಲ್ಲ. ಅಂಥ ಸಾಕ್ಷಿ ಅಂದ್ರೇನು, ಈ ದೇಹ ಮೊದಲುಗೊಂಡು ಅಹಂಕಾರ ಪರ್ಯಂತರವಾಗಿರತಕ್ಕಂಥ ಎಲ್ಲ ಅನಾತ್ಮವನ್ನು, ಈ ಜಡ ಸಮೂಹವನ್ನು ಅದನ್ನು ದೃಶ್ಯ ರೂಪವಾಗಿ ಅರಿತಾ ಇದ್ದಾನೆ. ಅವನು ದ್ರಷ್ಟ ಆಗಿ ಈ ದೃಶ್ಯವರ್ಗವನ್ನು ಅರಿಯುವುದರಿಂದ ಅಂಥ ಯಾವ ಒಂದೇ ರೂಪದಲ್ಲಿರುವಂಥ ಯಾವ ಪೂರ್ಣ ಆಗಿರ್ತಕ್ಕಂಥ ತನ್ನ ಆತ್ಮನನ್ನು ಇಲ್ಲಿ ನಾವು ಏನು ಮಾಡಬೇಕು, ಪಶ್ಯೇತ್ ಅಂದರೆ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ನೋಡಿ. ಅಂಥ ಅದು ಆತ್ಮ ಅಪರೋಕ್ಷನೇ ಅದಾನ, ಅವನು ನಮಗೆ ಪ್ರತ್ಯಕ್ಷನೇ ಅದಾನ. ಆದರೆ ಇಲ್ಲಿ ನಾನು ಅಂತಂದಾಗ ನಮ್ಮ ಮನಸ್ಸು ದೇಹದ ಮೇಲೇ ಹೋಗಿಬಿಡ್ತದೆ. ನಾನು ಅಂದರೆ ಈ ದೇಹವೇ ನಾನು, ಇದಿದ್ದರೆ ನಾನು ಇರ್ತೀನಿ, ಇದಿಲ್ಲ ಅಂದರೆ ನಾನು ಇರೋದಿಲ್ಲ.
ಆದರೆ ಈ ದೇಹಕ್ಕೆ ವಿಲಕ್ಷಣನಾಗಿರ್ತಕ್ಕಂಥವನು ಆತ್ಮ ಅದಾನ. ದೇಹವನ್ನು ಎದುರಿಟ್ಟು ಅರಿತಕ್ಕಂಥವನು ಆತ್ಮ ಅದಾನ. ಅಂಥ ಆತ್ಮನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತಂದರೆ ನಾನು ಪರಿಪೂರ್ಣನದೀನಿ, ಎಲ್ಲ ಜೀವಿಗಳಲ್ಲಿ ಇದ್ದೀನಿ, ಇವೆಲ್ಲವೂ ನನಗೆ ಉಪಾಧಿಗಳು. ಈ ತೋರ್ತಕ್ಕಂಥ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಒಂದು ಹುಲ್ಲು ಕಡ್ಡಿ ಪರ್ಯಂತರವಾಗಿ, ಅಲ್ಲಿ ದೇವತೆಗಳಾಗಿರಲಿ, ಮನುಷ್ಯರಾಗಿರಲಿ, ರಾಕ್ಷಸರಾಗಿರಲಿ, ಅನೇಕ ಇನ್ನೂ ಎಷ್ಟು ಜೀವರಾಶಿಗಳದಾವಲ್ಲ, ಎಲ್ಲವನ್ನು ನಾವು ವಿಚಾರ ಮಾಡಿ ನೋಡಿದರೆ ಆ ಪೂರ್ಣವಾಗಿರ್ತಕ್ಕಂಥ ಯಾವ ತನ್ನ ಆತ್ಮವೇ ಎಲ್ಲದರಲ್ಲಿಯೂ ಇರುವಂಥದ್ದಾಗೈತಿ. ಇವೆಲ್ಲವೂ ಉಪಾಧಿಗಳು ಮಿಥ್ಯಾರೂಪವಾಗಿದ್ದಾವೆ ಅಂಥೇಳಿ ಈ ಪ್ರಕಾರವಾಗಿ ನಾವು ಅರಿತುಕೊಂಡು ಆ ಒಬ್ಬ ಆತ್ಮನನ್ನೇ ನಾವು ತತಃ ಪೂರ್ಣಂ ಸ್ವಮಾತ್ಮಾನಂ ಪಶ್ಯೇದೇಕಾತ್ಮನಾ ಸ್ಥಿತಂ, ಅಂದರೆ ಏಕರೂಪದಲ್ಲಿರ್ತಕ್ಕಂಥ, ಅಂದರೆ ಒಂದೇ ರೂಪದಲ್ಲಿರುವಂಥ ಆ ಪರಿಪೂರ್ಣ ಆತ್ಮನನ್ನೇ ನಾವು ಸಾಕ್ಷಾತ್ಕರಿಸಿಕೊಳ್ಬೇಕು. ಯಾಕಂದರೆ ಅದು ಸ್ವಂ ಅಂದರೆ ತನ್ನ ಆತ್ಮ ಅಂತ. ಆತ್ಮ ಅಂದರೆ ಬೇರೆ ಅಲ್ಲ, ಇರೋದು ಒಂದೇ ಆತ್ಮ. ಆ ಆತ್ಮವೇ ನಾವಾಗಿದ್ದೀವಿ. ಅಂದರೆ ಆ ಕೇವಲ ಈ ದೇಹದಲ್ಲಿ ಮಾತ್ರ ಇಲ್ಲ, ಅದು ಸಂಪೂರ್ಣ ಯಾವ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಎಲ್ಲ ಜೀವರಾಶಿಗಳಲ್ಲಿ, ಎಲ್ಲ ಜಡವಾಗಿರ್ತಕ್ಕಂಥ ಚೇತನವಾಗಿರ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡಿರುವಂಥ ಯಾವ ಆ ಪರವಸ್ತು ಅನ್ನುವಂಥದ್ದು ಅದ. ನಾವು ಅದನ್ನು ಪ್ರತ್ಯೇಕಾತ್ಮ ಅಂತೇವಿ, ಪರಬ್ರಹ್ಮ ವಸ್ತು ಅಂತೇವಿ, ಪರಮಾತ್ಮ ಅಂತೇವಿ. ಅಂಥ ವಸ್ತುವನ್ನು ನಾವು ಅದೇ ನಾನು ಅಂಥೇಳಿ ಅದನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಆಚಾರ್ಯರು ಹೇಳಿಕೊಂಡು ಬಂದರು. ಆದ್ದರಿಂದ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತದವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಈಶಾವಾಸ್ಯೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದರು. ಬಹಿರಂತಶ್ಚ ಭೂತಾನಾಂ, ಎಲ್ಲ ಜೀವಿಗಳ ಒಳಗೂ ಮತ್ತು ಹೊರಗೂ, ಅಂದರೆ ಮಧ್ಯದಲ್ಲಿ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಆ ಛ ಅನ್ನುವಂಥ ಶಬ್ದದಿಂದ ಮಧ್ಯದಲ್ಲಿಯೂ ಅಂತ ಅರ್ಥೈಸ್ಕೊಳ್ಬೇಕು ನಾವು. ಒಳಗೂ ಹೊರಗೂ ಮಧ್ಯದಲ್ಲಿಯೂ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ. ಅಚರಂ ಅಂದರೆ ಜಡವಾಗಿರ್ತಕ್ಕಂಥ ಈ ಕಲ್ಲು, ಮರ, ಇವು ಮೊದಲಾಗಿರ್ತಕ್ಕಂಥ ಇವೆಲ್ಲ ಜಡ ಪದಾರ್ಥಗಳು, ಇವು ಮತ್ತು ಚೇತನವಾಗಿರ್ತಕ್ಕಂಥ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ದೇವತಾದಿಗಳು, ಇವೆಲ್ಲ ಚೈತನ್ಯ ರೂಪವಾಗಿರ್ತಕ್ಕಂಥ ವಸ್ತುಗಳದಾವು. ಅದಕ್ಕೆ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್, ಅದು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ, ಅದು ಅಣುವಿಗಿಂತಲೂ ಅಣು ಅಂತ ಹೇಳ್ತಾ ಇದ್ದಾರೆ. ಅಣೋರಣೀಯಾನ್, ಅಣುವಿಗೂ ಅಣುವಾಗಿರುವಂಥ ಯಾವ ಅತೀ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು ಅನ್ನುವಂಥದ್ದೇನದಲ್ಲ, ಅದು ನಮ್ಮ ಆತ್ಮವೇ ಆಗಿದೆ ಅಂತ. ಅದು ಅಜ್ಞಾನಿಗಳಿಗೆ ತಿಳಿಯಲಿಕ್ಕೆ ಬರಂಗಿಲ್ಲ, ಅವರು ತಿಳ್ಕೊಳ್ಳೋದಿಲ್ಲ ಅವರು. ಯಾಕೆಂದರೆ ಪ್ರತ್ಯಕ್ಷವಾಗಿ ತೋರುವಂಥ ದೇಹಾದಿಗಳಲ್ಲೇ ಆತ್ಮ ಉದ್ಯೋಳರಾಗಿರ್ತಾರೆ. ಆ ಅಜ್ಞಾನಿಗಳಿಗೆ ಅದು ಅಗೋಚರವಾಗಿರ್ತಕ್ಕಂಥದ್ದು. ದೂರಸ್ಥಂ ಚಾಂತಿಕೇ ಚ ತತ್, ಅಜ್ಞಾನಿಗಳಿಗೆ ಬಹಳ ದೂರ ಅದ, ಆದರೆ ಆತ್ಮಜ್ಞಾನಿಗಳಿಗೆ ಅದು ಅಪರೋಕ್ಷವೇ ಅದ. ಅಪರೋಕ್ಷ ಅಂದ್ರೆ ಏನು? ಆ ಪರಬ್ರಹ್ಮ ಸ್ವರೂಪರೇ ಅವರಾಗಿದ್ದಾರೆ ಅಂತ. ನಾನು ಬ್ರಹ್ಮಕ್ಕಿಂತ ಭಿನ್ನ ಅಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. ಪರಬ್ರಹ್ಮ ಸ್ವರೂಪನೇ ನಾನಂತ ತಿಳ್ಕೊಂಡಿದ್ದರಿಂದ ಅವರಿಗೆ ಅದು ಪ್ರತ್ಯಕ್ಷವೇ ಅದ. ಆದರೆ ಅಜ್ಞಾನಿಗಳಿಗೆ ಅದು ಅಗೋಚರವಾಗಿರ್ತಕ್ಕಂಥದ್ದು ಅಂಥೇಳಿ ಹಿಂಗೆ ನಮಗೆ ಉಪನಿಷತ್ತು ಕೂಡ ಹೇಳ್ಕೊಂಡು ಬರ್ತಾ ಇದೆ. ಮತ್ತು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯತ್ರ ಭ್ರಾಂತ್ಯಾ ಕಲ್ಪಿತಂ ತದ್ವಿವೇಕೆ ತತ್ತನ್ಮಾತ್ರಂ ನೈವ ತಸ್ಮಾದಿ ಭಿನ್ನಂ ಭ್ರಾಂತಿರ್ನಾಶೇ ಭಾತಿ ದೃಷ್ಟಾ ಹಿ ತತ್ವಂ ರಜ್ಜುಸ್ತದ್ವಿಧಿಶ್ರಮಾತ್ಮಸ್ವರೂಪಂ. ಈ ಒಂದು ಶ್ಲೋಕದಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟು ನಮ್ಮ ಭ್ರಾಂತಿಯನ್ನು ನಾವು ನಿವೃತ್ತಿ ಮಾಡಿಕೊಂಡಾಗ ಆ ನಿಜವಾದ ಒಂದು ಪರಬ್ರಹ್ಮದ ಸಾಕ್ಷಾತ್ಕಾರ ಅನ್ನುವಂಥದ್ದು ಉಂಟಾಗ್ತದೆ ಅನ್ನುವಂಥ ವಿಚಾರವನ್ನು ದೃಷ್ಟಾಂತ ಮೂಲಕವಾಗಿ ನಮಗಿಲ್ಲಿ ತಿಳಿಪಡಿಸ್ತಾ ಇದ್ದಾರೆ. ಯತ್ರ ಭ್ರಾಂತ್ಯಾ ಕಲ್ಪಿತಂ ತದ್ವಿವೇಕೆ, ಯತ್ರ ಅಂದರೆ ಯಾವ ವಸ್ತು ಅನ್ನುವಂಥದ್ದು ಯಾವುದರಲ್ಲಿ ಭ್ರಾಂತ್ಯಾ ಕಲ್ಪಿತಂ, ಭ್ರಾಂತಿಯಿಂದ ಕಲ್ಪಿತವಾಗಿದೆಯೋ, ಅಂದರೆ ಯಾವ ವಸ್ತು ಅನ್ನುವಂಥದ್ದು
ಯಾವುದರಲ್ಲಿ ಭ್ರಾಂತ್ಯಾಕಲ್ಪಿತಂ ಭ್ರಾಂತಿಯಿಂದ ಕಲ್ಪಿತವಾಗಿದೆಯೋ ತದ್ವಿವೇಕೆ ಅದನ್ನು ನಾವು ವಿವೇಚಿಸಿದಾಗ, ಅದನ್ನು ವಿವೇಕ ಮೂಲಕವಾಗಿ ಅರಿತುಕೊಂಡಾಗ ತತ್ ತನ್ಮಾತ್ರಂ ಅದು ಏನಾಗ್ಯದ, ಆ ಕಲ್ಪನೆಗೆ ಆಶ್ರಯವಾಗಿರತಕ್ಕಂಥ ವಸ್ತುವೇ ಆಗಿರ್ತದ ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ವಿಭಿನ್ನಂ ನ ಏವ ಅದಕ್ಕಿಂತಲೂ ಆ ಬೇರೆಯಾದದ್ದು ಅದು ಆಗುವುದಿಲ್ಲ. ಭ್ರಾಂತೇನಾಶೇ ದೃಷ್ಟ ಅಹಿತತ್ವಂ ಯಾವಾಗ ಭ್ರಾಂತಿ ಅನ್ನುವಂಥದ್ದು ನಾಶ ಆಗಿ ಹೋಗ್ತಾ ಇದೆಯೋ ಆವಾಗ ದೃಷ್ಟ ಅಹಿತತ್ವಂ ಆ ನೋಡಲ್ಪಟ್ಟಿರ್ತಕ್ಕಂಥ ಒಂದು ಸರ್ಪದ ಒಂದು ಯಥಾರ್ಥ ಸ್ಥಿತಿ ಎನ್ನುವಂಥದ್ದು ರಜ್ಜುಭಾತಿ ಅಂದರೆ ಅದು ಹಗ್ಗವೇ ಆಗಿರ್ತದೆ ಅಂಥೇಳಿ ಇಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ನಾವು ಮಬ್ಬುಗತ್ತಲೆಯೊಳಗೆ ಒಬ್ಬ ಪುರುಷನಿಗೆ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಎನ್ನುವಂಥದ್ದಾಗ್ತದೆ. ಹಗ್ಗವನ್ನು ನೋಡಿ ಹಾವು ಅಂಥೇಳಿ ಅವ ಭಯಗೊಳ್ತಾ ಇದ್ದಾನೆ. ಆ ಹಗ್ಗದಲ್ಲಿ ಹಾವು ತೋರಬೇಕಾದ್ರೆ ಅದಕ್ಕೆ ಅಧಿಷ್ಠಾನ ಯಾವುದು ಅಂದರೆ ಯಾವುದರಲ್ಲಿ ನಮಗೆ ಭ್ರಾಂತಿ ಆಗೈತಿ? ಇಲ್ಲಿ ಭ್ರಾಂತಿ ಆದದ್ದು ಯಾವುದು? ಸರ್ಪ. ಯಾವುದರಲ್ಲಿ ಭ್ರಾಂತಿ ಆಗೈತಿ? ಹಗ್ಗದಲ್ಲಿ ಭ್ರಾಂತಿ ಆಗ್ಯದ. ಈಗ ಹಗ್ಗ ಅನ್ನುವಂಥದ್ದು ಅಧಿಷ್ಠಾನ ಮತ್ತು ಇಲ್ಲಿ ಸರ್ಪ ಅನ್ನುವಂಥದ್ದು ಇದು ಭ್ರಾಂತಿ ವಸ್ತು. ನಮಗೆ ಭ್ರಾಂತಿ ಆಗಿದ್ದು ಸರ್ಪ, ಹಗ್ಗದಲ್ಲಿ ನಮಗೆ ಹಾವಿನ ಭ್ರಾಂತಿ ಅನ್ನುವಂಥದ್ದಾಗ್ಯದ. ಅದಕ್ಕಂತಾರವರು ಯತ್ರ ಭ್ರಾಂತ್ಯಾ ಕಲ್ಪಿತಂ ಅಂದರೆ ಯಾವುದು ಅಂತಂದರೆ ಇಲ್ಲಿ ಸರ್ಪ ಅನ್ನುವಂಥದ್ದು. ಯತ್ರ ಅಂದರೆ ಯಾವುದರಲ್ಲಿ ಅಂತಂದಾಗ ಹಗ್ಗದಲ್ಲಿ ಅಂತ. ಸರ್ಪ ಅನ್ನುವಂಥದ್ದು ಹಗ್ಗದಲ್ಲಿ ಭ್ರಾಂತ್ಯಾ ಕಲ್ಪಿತಂ ಅದು ಭ್ರಾಂತಿಯಿಂದ ಕಲ್ಪಿಸಲ್ಪಟ್ಟದ ಅಂತ. ವಾಸ್ತವಿಕವಾಗಿರೋದೇನದು ಹಗ್ಗ, ಅಲ್ಲಿ ನಮಗೆ ಭ್ರಾಂತಿಯಿಂದ ತೋರೋದೇನೋ ಸರ್ಪ. ತದ್ವಿವೇಕೆ ಯಾವಾಗ ಅವಾಗ ಹಾವಾಗಿ ತೋರಿತೋ ಅವ ಭಯಗೊಳ್ತಾ ಇದ್ದಾನೆ. ಅಯ್ಯೋ ಇಲ್ಲಿ ಸರ್ಪ ಇದೆಯಲ್ಲ ಅಂಥೇಳಿ ಭಯಗೊಂಡು, ಯಾಕಂದರೆ ಸರ್ಪದ ಆಕಾರವಾಗಿ ತೋರಾಕತ್ತದದು. ಅವಾಗ ವಿಚಾರ ಮಾಡ್ತಾ ಇದ್ದಾನೆ, ಹಾವಾಗಿದ್ದರೆ ಮುಂದರ ಹರಿದು ಬರಬೇಕಾಗಿತ್ತು. ಇಷ್ಟೊತ್ತಾದ್ರೂ ಕೂಡ ಅದು ಬಿದ್ದಲ್ಲೇ ಬಿದ್ದದಲ್ಲ. ಅವ ವಿಚಾರ ಮಾಡಲಿಕ್ಕತ್ತಿದ, ಏನು ಹಾವಾಯಿತು ಏನಾಯಿತು ಇದು ಅಂತ ದೀಪ ತಗೊಂಡು ಬಂದು ಹತ್ತಿರ ಹೋದ. ಆವಾಗ ಅದನ್ನು ವಿವೇಚನೆ ಮಾಡಿದಾಗ ಅದಕ್ಕಂತರ ತದ್ವಿವೇಕೆ ಅದನ್ನು ವಿಚಾರ ಮಾಡಿದಾಗ, ಅದನ್ನು ವಿವೇಕದಂತೆ ತಿಳ್ಕೊಂಡಾಗ ತತ್ ತನ್ಮಾತ್ರಂ ಆವಾಗ ಅದು ಏನಾಯ್ತದು, ಅಲ್ಲಿ ಇರ್ತಕ್ಕಂಥ ಯಾವ ಸರ್ಪ ಅನ್ನುವಂಥದ್ದು ಅದು ನಮ್ಮ ಕಲ್ಪನೆ ತೋರಿತ್ತಲ್ಲ, ಅದಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಯಾವುದು? ಅದು ಹಗ್ಗ ಅಂತ. ಹಗ್ಗದೊಳಗನ ಹಾವು ತೋರ್ಯದ, ಅಲ್ಲಿ ತೋರಿದ್ದು ಕೂಡ ಭ್ರಾಂತಿಯಿಂದ ತೋರ್ಯದ. ಈಗ ಹಾವು ಏನಾಯಿತು ಅಂತಂದರೆ ಅದು ಹಗ್ಗದ ಸ್ವರೂಪವೇ ಆಗಿಬಿಡ್ತು. ಅಲ್ಲಿ ಸರ್ಪ ಅನ್ನುವಂಥದ್ದು ಹೋಗಿ ಅಲ್ಲಿ ಹಗ್ಗವೇ ಉಳ್ಕೊಳ್ತು ಅಂತ. ಅದಕ್ಕೆ ಅಲ್ಲಿ ಯಾವ ಒಂದು ಸರ್ಪದ ಕಲ್ಪನೆ ಅನ್ನುವಂಥದ್ದು ಆಗೈತಲ್ಲ, ಅದಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಹಗ್ಗ ಅನ್ನುವಂಥದ್ದು ಅದಲ್ಲ, ಆ ಸರ್ಪನತದ ಹಗ್ಗವೇ ಆಗ್ತದೆ. ಆದ್ದರಿಂದ ಇಲ್ಲಿ ತಸ್ಮಾತ್ ವಿಭಿನ್ನಂ ನ ಏವ ಅಂದರೆ ಆ ಸರ್ಪ ಅನ್ನುವಂಥದ್ದು ಆ ಹಗ್ಗಕ್ಕಿಂತಲೂ ಬೇರೆ ಆದದ್ದು ಅದೇನು? ಅಲ್ಲಿ ಹಗ್ಗೊಂದು ಬೇರೆ ಸರ್ಪ ಒಂದು ಬೇರೆ ಎರಡಾಗೈತೇನು ಅಂತಂದ್ರೆ ಇಲ್ಲ, ಇರೋದೇ ಹಗ್ಗ, ತೋರಿದ್ದೇನೋ ಹಾವು. ಆ ಹಾವು ನಮಗೆ ಕಲ್ಪಿತವಾಗಿ ತೋರೈತೆ ಹೊರತು ವಾಸ್ತವಿಕವಾಗಿ ಅಲ್ಲಿ ಸರ್ಪ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಭ್ರಾಂತೇ ನಾಶೇ ಯಾವಾಗ ಭ್ರಾಂತಿ ನಾಶ ಆಗಿ ಹೋಯಿತು, ಅಯ್ಯೋ ನಾನೇ ಬೆಳಿಗ್ಗೆ ಇಲ್ಲಿ ಈ ಹಗ್ಗವನ್ನು ಒಗೆದು ಹೋಗಿದ್ದೆ, ನನ್ನ ಭ್ರಾಂತಿ ಅಂತ ನನ್ನ ಅಜ್ಞಾನತನ, ನನಗೆ ಭ್ರಾಂತಿಯಿಂದ ನಾನು ಒಗೆದ ಹಗ್ಗದೊಳಗನ ಇದು ಹಾವಿನ ಭ್ರಾಂತಿಯಾಗಿಬಿಡ್ತು. ಈಗ ಹಗ್ಗ ಅನ್ನುವಂಥ ಯಥಾರ್ಥ ಜ್ಞಾನ ಆದ ಬಳಿಕ ಅಂದರೆ ಭ್ರಾಂತಿ ನಾಶ ಆಗಿ ಹೋಗಿಬಿಡ್ತು.
ಇದು ಹಗ್ಗ ಅಂತ ತಿಳ್ಕೊಂಡ. ಆವಾಗ ಏನಾಗ್ತದೆ, ಅಲ್ಲಿ ದೃಷ್ಟ ಅಹಿತತ್ವಂ, ಅಲ್ಲಿ ನೋಡಿರ್ತಕ್ಕಂಥ ಯಾವ ಸರ್ಪದ ಯಥಾರ್ಥ ಸ್ಥಿತಿ ಎನ್ನುವಂಥದ್ದಲ್ಲಿ ಏನಾಗ್ತದಲ್ಲಿ ಅದು ಹಗ್ಗವೇ ಆಗಿಬಿಟ್ಟದ ಅಂತ. ಅಲ್ಲಿ ನಮ್ಮ ಸರ್ಪವಾಗಿ ಕಂಡಿತ್ತು. ಈಗ ಅದನ್ನು ನಾವು ವಿಚಾರ ಮಾಡಿ ತಿಳ್ಕೊಂಡಾಗ ಆ ಒಂದು ಸರ್ಪದ ಯಥಾಸ್ಥಿತಿ ಯಾವುದಪ್ಪ ಅಂತಂದರೆ ಅದು ಹಗ್ಗವೇ ಅಂತ ಹೇಳ್ತಾ ಇದ್ದಾರೆ. ತದ್ವತ್ ವಿಶ್ವಂ ಆತ್ಮಸ್ವರೂಪಂ. ಹಾಗೆ ಈ ಸಮಸ್ತ ಈ ಜಗತ್ತನ್ನುವಂಥದ್ದು, ಈ ಸಮಸ್ತ ವಿಶ್ವ ಅನ್ನುವಂಥದ್ದು ಏನದಲ್ಲ, ಇದೂ ಕೂಡ ಏನಾಗೈತಿ ಅಂತಂದರೆ ನಮಗೆ ಆ ಬ್ರಹ್ಮದೊಳಗೆ ಅಥವಾ ನಮ್ಮ ಆತ್ಮದಲ್ಲಿ ಸರ್ಪದಂತೆ ನಮಗೆ ತೋರ್ಲಿಕ್ಕತ್ತದ. ಈಗ ನಮಗೆ ಸರ್ಪ ಖರೆ ಅಂತಂದಾಗ ನಮಗೆ ಭಯ ಆಗಿಬಿಡ್ತೈತಿ. ಯಾವಾಗ ಅದನ್ನು ವಿವೇಚನೆಯಿಂದ ವಿಚಾರ ಮೂಲಕವಾಗಿ ಅರಿತುಕೊಂಡಾಗ ನಮಗೆ ಆತ್ಮನಲ್ಲಿ ಯಾವ ಜಗತ್ತಿನ ಭ್ರಾಂತಿ ಅನ್ನುವಂಥದ್ದಾಗೈತಲ್ಲ, ಈ ಭ್ರಾಂತಿ ನಾಶ ಆಗಿ ಹೋಯಿತು ಅಂತಂದರೆ ಆವಾಗ ಅಲ್ಲಿ ಉಳಿಯುವುದೇನು? ಭ್ರಾಂತಿ ನಾಶ ಆದಾಗ ಅಲ್ಲಿ ವಿಶ್ವ ತೋರಿತ್ತಲ್ಲ, ಅದು ಅಲ್ಲಿ ಉಳಿದು ಆತ್ಮವೇ. ಹಗ್ಗದಲ್ಲಿ ಹಾವು ತೋರಿದಂತೆ ಆತ್ಮನಲ್ಲಿ ಈ ವಿಶ್ವ ತೋರ್ಯದು. ಹೆಂಗಲ್ಲಿ ಹಾವು ಅನ್ನುವಂಥದ್ದು ಕಲ್ಪಿತ, ಅದು ಮಿಥ್ಯೆ ಆಗೈತೋ, ಹಂಗೆ ಆತ್ಮನಲ್ಲಿ ತೋರಿತಕ್ಕಂಥ ಈ ಪ್ರಪಂಚವೂ ಕೂಡ ಅಷ್ಟೇ ಮಿಥ್ಯಾ ಅದ, ಇದು ಕಲ್ಪಿತ ಅದ. ಅಂದರೆ ಇಲ್ಲಿ ಹಗ್ಗವನ್ನು ಬಿಟ್ಟು ಹಾವು ತೋರ್ಸೋಕ್ಕಾಗಂಗಿಲ್ಲ. ಹಂಗೆ ಆತ್ಮನನ್ನು ಬಿಟ್ಟು ಈ ಜಗತ್ತನ್ನು ತೋರಿಸ್ಲಿಕ್ಕೆ ಬರ್ತದೇನು ಅಂತಂದರೆ ಇಲ್ಲ. ಈ ಜಗತ್ತು ತೋರಬೇಕಾದ್ರೆ ಅಧಿಷ್ಠಾನ ಯಾವುದು ಅಂತಂದರೆ ಆತ್ಮವೇ. ಆತ್ಮನ ಅಧಿಷ್ಠಾನದೊಳಗನ ಈ ಭ್ರಾಂತಿಯಿಂದ ಈ ಜಗತ್ತನ್ನುವಂಥ ತೋರ್ಯದ. ಆದರೆ ನಾವು ವಿಚಾರ ಮಾಡಿಲ್ಲ, ಅದನ್ನು ವಿವೇಚನೆ ಮಾಡಿದರೆ ನಮಗಲ್ಲೇನು ತೋರ್ತಿತ್ತು? ಆತ್ಮವೇ ಕಾಣಿಸ್ತಾ ಇತ್ತು. ಆದರೆ ನಾವು ವಿಚಾರ ಮಾಡದೇ ಇರುವುದರಿಂದ ಆತ್ಮನಿಗಿಂತಲೂ ಭಿನ್ನವಾಗಿ ಇದೊಂದು ಜಗತ್ತು ಅದ ಅಂತ ನಾವು ಎಷ್ಟು ತಪ್ಪಾಗಿ ತಿಳ್ಕೊಂಡು ಬಿಟ್ಟಿದ್ದೀವಿ. ಅದಕ್ಕೆ ನಮಗೆ ಭ್ರಾಂತಿ ಅಳಿಬೇಕಂತಾರೆ. ಈ ಭ್ರಾಂತಿ ಇರೋ ತನಕ ನಮಗೆ ಈ ಪ್ರಪಂಚದಲ್ಲಿ ಸತ್ಯತ್ವ ಬುದ್ಧಿ ಅನ್ನುವಂಥದ್ದು ಹೋಗೋದಿಲ್ಲ. ನಾವೆಲ್ಲರೂ ಪ್ರಪಂಚವನ್ನು ಸತ್ಯ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ. ಯಾಕೆಂದರೆ ನಮಗೆಲ್ಲ ನಮಗೆ ಭ್ರಾಂತಿ ಉಂಟಾಗ್ಯದ. ಈಗ ಆ ಭ್ರಾಂತಿ ಅಳಿಬೇಕಂತಾರೆ. ಭ್ರಾಂತಿ ನಾಶ ಆಗಬೇಕು. ಹಗ್ಗದ ಜ್ಞಾನ ಆಗೋ ತನಕ ಹಾವು ನಮಗೆ ತೋರ್ತಾನೇ ಇರ್ತದೆ. ಹಂಗೆ ಆತ್ಮಜ್ಞಾನ ಆಗೋ ಪರ್ಯಂತರವಾಗಿ, ಬ್ರಹ್ಮಜ್ಞಾನ ಆಗೋ ಪರ್ಯಂತರವಾಗಿ ಈ ಜಗತ್ತು ನಮಗೆ ಸತ್ಯವಾಗಿಯೇ ಪ್ರತೀತಿಯಾಗ್ತದೆ. ಯಾವಾಗ ನಾವು ಆತ್ಮ ಅಂದರೆ ಯಾವುದು, ಜಗತ್ತಂದರೆ ಏನು, ಇದ್ರ ಬಗ್ಗೆ ನಾವು ವಿವೇಚನೆ ಮಾಡಲಿಕ್ಕೆ ಹೊರಟೀವಿ ಅಂತಂದರೆ ಆವಾಗ ನಮಗೆ ಉಂಟಾಗಿರ್ತಕ್ಕಂಥ ಭ್ರಾಂತಿ ಎನ್ನುವಂಥದ್ದು ನಮಗೆ ಹೊರಟು ಹೋಗಿಬಿಡ್ತದೆ. ಭ್ರಾಂತಿ ನಾಶ ಆಯಿತು ಅಂತಂದರೆ ಅಲ್ಲಿ ಜಗತ್ತನ್ನುವಂಥದ್ದು ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲಿರೋದೇನು? ಆತ್ಮ. ಅಲ್ಲಿರೋದು ಹಗ್ಗ, ತೋರಿದ್ದೇನು ಹಾವು. ಇರೋದು ಹಗ್ಗ. ಅಲ್ಲಿ ಹಾವಾಗಿ ತೋರುವಾಗಲೂ ಹಗ್ಗನೇ ಇದೆ. ಆ ಹಾವಾಗಿ ಮೊದಲೂ ಹಗ್ಗ, ಹಾವಾಗಿ ತೋರುವಾಗಲೂ ಹಗ್ಗ, ಮುಂದೆ ಇದು ಹಗ್ಗಲ್ಲಪ್ಪ ಇದು ಹಾವು ಅಂತ ತಿಳ್ಕೊಂಡಾಗಲೂ ಹಗ್ಗನೇ. ಮೂರೂ ಕಾಲದಲ್ಲಿ ಹಗ್ಗವೇ ಹೆಂಗೆ ಯಥಾರ್ಥವಾಗಿ ಅದೋ ಹಂಗೆ ನಮಗೆ ಅಜ್ಞಾನ ಕಾಲದಲ್ಲಿ ಈ ಜಗತ್ತು ಬ್ರಹ್ಮಕ್ಕಿಂತಲೂ ಭಿನ್ನವಾಗಿ ನಮಗೆ ತೋರಿದ್ರೂ ಕೂಡ ಇದು ನಾಮರೂಪ ಜಗತ್ತು ತೋರೋದಕ್ಕಿಂತ ಪೂರ್ವದಲ್ಲಿನೂ ಬ್ರಹ್ಮವೇ ಇದೆ. ಮತ್ತು ಭ್ರಾಂತಿಯಿಂದ ಇದು ಜಗತ್ತಾಗಿ ತೋರುವಾಗಲೂ ಕೂಡ ಇದು ಬ್ರಹ್ಮವೇ ಇದೆ. ಭ್ರಾಂತಿ ನಾಶಾನಂತರದೊಳಗೆ ಉಳಿಯುವಂಥದ್ದು ಯಾವುದು? ಬ್ರಹ್ಮವೇ ಉಳಿತದ ಅಂತ. ಆ ಬ್ರಹ್ಮ ಒಂದೇ ಸತ್ಯದ. ಬ್ರಹ್ಮವನ್ನು ಬಿಟ್ಟು ಅಲ್ಲಿ ನಾಮರೂಪವಾಗಿರ್ತಕ್ಕಂಥ ಈ ಪ್ರಪಂಚ ಅನ್ನುವಂಥದ್ದು ಅದು ವಾಸ್ತವಿಕವಾಗಿ ಇಲ್ಲವೇ ಇಲ್ಲ. ಅದಕ್ಕೆ ಮಾಯಾ ಮಾತ್ರ ಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ ಹೇಳಿದರು. ಈ ದ್ವೈತ ರೂಪವಾಗಿರ್ತಕ್ಕಂಥ ಮಾಯಾ ಪ್ರಪಂಚ ಇದು ಕೇವಲ ಮಿಥ್ಯಾರೂಪವಾಗಿರ್ತಕ್ಕಂಥದ್ದು. ಇದು ಮಾಯಾ ಮಾತ್ರ ಅಂತ ಹೇಳಿದರು, ಮಾಯಾ ಕಲ್ಪಿತ ಅಂತ. ಮತ್ತು ಇಲ್ಲಿ ಅದ್ವೈತಂ ಪರಮಾರ್ಥತಃ, ತ್ರಿಕಾಲಬಾಧಿತವಾಗಿ ಮೂರೂ ಕಾಲದಲ್ಲಿ ಇರತಕ್ಕಂಥ ಪಾರಮಾರ್ಥಿಕ ಸತ್ತ ಉಳ್ಳದ್ಯಾವುದು ಅಂತಂದರೆ ಅದು ಶುದ್ಧ ಪರಬ್ರಹ್ಮ, ಅದು ಪ್ರತ್ಯಗಾತ್ಮ. ಆ ನಮ್ಮ ಪ್ರತ್ಯಗಾತ್ಮವೇ ಇಲ್ಲಿ ಶುದ್ಧ ಪರಬ್ರಹ್ಮ ಅಂತ. ಶುದ್ಧ ಬ್ರಹ್ಮಕ್ಕನ್ನು ನಾವು ಆತ್ಮ ಅಂತ ಕರೀತಾ ಇದ್ದೀವಿ. ಇಲ್ಲಿ
ಅಂಥ ಒಂದು ಶುದ್ಧ ಬ್ರಹ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ನಮಗೆ ಆತ್ಮ ಸಾಕ್ಷಾತ್ಕಾರ ಉಂಟಾದಾಗಲೇ ನಮಗೆ ಸಮಸ್ತ ವಿಶ್ವ ಅನ್ನುವಂಥದ್ದು ಇದು ಬ್ರಹ್ಮರೂಪವಾಗಿ ನಮ್ಮ ಅನುಭವದೊಳಗೆ ಬರ್ತದೆ. ಅದಕ್ಕೆ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ನೋಡಪ್ಪ, ನನ್ನ ಹೊರತಾಗಿ ಇನ್ನೊಂದು ಏನೂ ಇಲ್ಲ ಅಂತ ಹೇಳ್ತಾನೆ ಭಗವಂತ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇದೆಲ್ಲವೂ ನನ್ನಲ್ಲಿ ಹೆಂಗೆ ಹಗ್ಗ ದಾರದಲ್ಲಿ ಎಲ್ಲ ಮಣಿಗಳು ಹೆಂಗೆ ಪೋಣಿಸಲ್ಪಟ್ಟಾವೋ ಹಂಗೆ ನನ್ನೊಳಗನೇ ಈ ಸಂಪೂರ್ಣ ವಿಶ್ವ ಅನ್ನುವಂಥದ್ದು ಇದು ವ್ಯಾಪಿಸಲ್ಪಟ್ಟದ. ಅಂದರೆ ಎಲ್ಲದರಲ್ಲಿ ನಾನೇ ಇದ್ದೇನೆ, ಪರಿಪೂರ್ಣವಾಗಿರ್ತಕ್ಕಂಥ ಅಂಥ ಶುದ್ಧ ಪರಬ್ರಹ್ಮ ಸ್ವರೂಪನೇ ನಾನದೇನೆ ಅನ್ನುವಂಥ ಇಂಥ ಒಂದು ಯಥಾರ್ಥ ಜ್ಞಾನ ಅನ್ನುವಂಥದ್ದನ್ನು ನಾವು ಮಾಡಿಕೊಂಡೇವಿ ಅಂತಂದರೆ ನಮಗೆ ಉಳಿಯುವಂಥದ್ದು ಯಾವುದು? ನಮ್ಮ ಸ್ವರೂಪವೇ ಉಳಿತದ ಅಂತ. ಅದಕ್ಕೆ ಯತ್ರ ಭ್ರಾಂತ್ಯ ಕಲ್ಪಿತಂ ತದ್ವಿವೇಕೆ ತತ್ತನ್ನ ಮಾತ್ರಂ ನೈವ ತಸ್ಮಾದ್ವಿಭಿನ್ನಂ ಭ್ರಾಂತೇರ್ನಾಶೇ ಭ್ರಾತಿ ದೃಷ್ಟಾಹಿ ತತ್ವಂ ರಜ್ಜುಸ್ತದ್ವಿಶ್ವಮಾತ್ಮಸ್ವರೂಪಂ. ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಏನಪ್ಪ ಅಂತಂದರೆ, ಇಲ್ಲಿ ಯಾವುದರಲ್ಲಿ ಭ್ರಾಂತಿಯಿಂದ ಕಲ್ಪಿಸಲ್ಪಟ್ಟದೋ, ಕಲ್ಪಿತವಾಗಿರುವಂಥದ್ದು. ಇಲ್ಲಿ ಕಲ್ಪಿತವಾಗಿರ್ತಕ್ಕಂಥ ವಸ್ತು ದೃಷ್ಟಾಂತದಲ್ಲಿ ಸರ್ಪ, ದಾಷ್ಟಾಂತದಲ್ಲಿ ಪ್ರಪಂಚ. ಇಲ್ಲಿ ಯಾವುದರಲ್ಲಿ ಅಂತಂದಾಗ ಹಗ್ಗದಲ್ಲಿ ಸರ್ಪ ಕಲ್ಪಿತವಾಗೈತಿ, ಹಗ್ಗದಲ್ಲಿ ಸರ್ಪ ಕಲ್ಪಿತವಾಗ್ಯದ. ಹಂಗೆ ಆತ್ಮನಲ್ಲಿ ಪ್ರಪಂಚ ಕಲ್ಪಿತವಾಗ್ಯದ. ತದ್ವಿವೇಕೆ, ಹೆಂಗಲ್ಲಿ ಇದು ಹಾವು ಅಥವಾ ಏನೋ? ಹಾವಾಗಿದ್ದರೆ ಮುಂದೆ ಬರಬೇಕಾಗಿತ್ತು, ಚಲಿಸ್ಬೇಕಾಗಿತ್ತು. ಇದೇನು ಎಷ್ಟೊತ್ತಾಯಿತು, ಅದು ಬಿದ್ದಲ್ಲೇ ಬಿದ್ದೈತಲ್ಲ, ಏನಿರಬಹುದು ಅಂತ ಸ್ವಲ್ಪ ವಿಚಾರ ಮಾಡಲಿಕ್ಕೆ ತೊಡಗಿದಾಗ, ಅದು ವಿವೇಚನೆಗೊಳಗಾದಾಗ ಆವಾಗ ಅವನಿಗೆ ಆ ಹಗ್ಗದ ಯಥಾರ್ಥ ಜ್ಞಾನ ಆಯಿತು ಅಂತಂದರೆ ಆವಾಗ ಅದು ಭ್ರಾಂತಿ ಹೊರಟು ಹೋಗಿಬಿಡ್ತದೆ. ಹಾಗೆ ಇಲ್ಲಿ ಈ ಜಗತ್ತಂದರೆ ಏನು, ಈ ಜಗತ್ತಿನ ಸ್ವರೂಪ ಏನು ಅಂತ ನಾವು ವಿಚಾರ ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ ಆತ್ಮವೇ ಸತ್ಯ. ಅಲ್ಲಿ ಹೆಂಗೆ ಹಗ್ಗವೇ ಸತ್ಯ, ಅಲ್ಲಿ ತೋರಿತಕ್ಕಂಥ ಸರ್ಪ ಅನ್ನುವಂಥದ್ದು ಮಿಥ್ಯ, ಅದು ಸುಳ್ಳು ಅಂತ ಹೆಂಗೆ ನಮ್ಮ ಅನುಭವದಲ್ಲಿ ಬರ್ತದೋ ಹಾಗೆ ಇಲ್ಲಿ ಆತ್ಮನಲ್ಲಿ ತೋರಿತಕ್ಕಂಥ ಈ ಪ್ರಪಂಚವೂ ಕೂಡ ಇದು ಭ್ರಾಂತಿಯಿಂದ ತೋರ್ಯದ. ನಾವು ಅದನ್ನು ಸರಿಯಾಗಿ ವಿವೇಚನೆ ಮಾಡಿದಾಗ, ಅದನ್ನು ವಿವೇಕ ಮಾಡಿ ತಿಳ್ಕೊಂಡಾಗ, ಓಹೋ, ಇದು ಆತ್ಮನಲ್ಲಿ ಈ ಜಗತ್ತು ಕಲ್ಪಿತವಾಗಿ ತೋರ್ಯದ, ಇರೋದು ಆತ್ಮವೇ. ಈ ಜಗತ್ತನ್ನು ಸರ್ಪದಂತೆ ಇದು ತೋರ್ಲಿಕ್ಕತ್ತದ. ಆದ್ದರಿಂದ ಇಲ್ಲಿ ತೋರ್ತಕ್ಕಂಥ ವಸ್ತು ಏನೈತಲ್ಲ, ಇದು ಆಶ್ರಯವಾಗಿರ್ತಕ್ಕಂಥ ಯಾವ ಒಂದು ಬ್ರಹ್ಮದೊಳಗನ ಈ ಜಗತ್ತು ಏನು ತೋರ್ಲಿಕ್ಕತ್ತದಲ್ಲ, ಅದು ಭ್ರಾಂತಿ ನಾಶ ಆದಾಗ ಅಲ್ಲೇನು ಉಳಿತೈತಲ್ಲಿ? ತನ್ನ ಸ್ವರೂಪವೇ ಉಳಿತದ, ಆತ್ಮನೇ ಅಲ್ಲಿ ಉಳಿತಾ ಇದ್ದಾನೆ. ಅಲ್ಲಿ ಹೆಂಗೆ ಹಗ್ಗದ ಜ್ಞಾನ ಆದ ಮೇಲೆ ಆ ಹಗ್ಗವೇ ಹೆಂಗೆ ಉಳಿತದೋ, ಹಗ್ಗದ ಜ್ಞಾನ ಆಯಿತು ಅಂದರೆ ಅಲ್ಲಿ ಸರ್ಪ ಹೋಗ್ತದೆ, ಹಗ್ಗವೇ ಹೆಂಗೆ ಉಳಿತದೋ ಹಂಗೆ ಇಲ್ಲಿ ಆತ್ಮಜ್ಞಾನ ಆಯಿತು, ಪ್ರತ್ಯೇಕಾತ್ಮ ಸ್ವರೂಪದ ಯಥಾರ್ಥ ಜ್ಞಾನ ಆಯಿತು ಅಂತಂದರೆ ಈ ಜಗತ್ತನ್ನುವಂಥದ್ದು ಕೂಡ ಇದು ವಿಚಾರ ಮಾಡಿ ನೋಡಿ, ಇದು ಬ್ರಹ್ಮರೂಪವೇ ಅಂತ. ಬ್ರಹ್ಮಕ್ಕಿಂತ ಇದು ಬೇರೆಯಲ್ಲ, ಈ ಜಗತ್ತು ಬ್ರಹ್ಮರೂಪನೇ ಅದ. ಹೆಂಗೆ ಅಲ್ಲಿ ಸರ್ಪ ಅದು ಹಗ್ಗದ ಸ್ವರೂಪನ ಅದ, ಅಲ್ಲಿ ಹಗ್ಗೊಂದು ಬೇರೆ ಸರ್ಪ ಒಂದು ಬೇರೆ ಅಂತ ನಾವು ತಿಳ್ಕೊಳ್ಬಾರದು. ಹಂಗೊಂದು ಬ್ರಹ್ಮ ಒಂದು ಬೇರೆ ಜಗತ್ತೊಂದು ಬೇರೆ ಅಂತ ತಿಳ್ಕೊಳ್ಬಾರದು. ಇಲ್ಲಿ ಈ ಜಗತ್ತನ್ನುವಂಥದ್ದು ಆತ್ಮಸ್ವರೂಪವೇ ಅಂಥೇಳಿ ಈ ಪ್ರಕಾರವಾಗಿ ನಾವು ವಿಚಾರ ಮಾಡಿ ತಿಳ್ಕೊಳ್ಬೇಕು ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಭ್ರಾಂತಿಯಿಂದಲೇ ಈ ವಿಶ್ವ ಅನ್ನುವಂಥದ್ದು ನಮಗೆ ಭಿನ್ನವಾಗಿ ತೋರ್ಲಿಕ್ಕತ್ತದ, ಅಂದರೆ ಭ್ರಾಂತಿಯಿಂದ ಕಲ್ಪಿಸಲ್ಪಟ್ಟದ ಅಂತ. ಇದು ಆತ್ಮಸ್ವರೂಪನೇ ಅದಂತ. ವಿಶ್ವ ಅನ್ನುವಂಥದ್ದು, ಈ ಪ್ರಪಂಚ ಅನ್ನುವಂಥದ್ದು ಏನದಿದು, ಇದು ಆತ್ಮಸ್ವರೂಪನೇ ಅದ. ಆತ್ಮವನ್ನು ಬಿಟ್ಟು ಈ ಜಗತ್ತನ್ನುವಂಥದ್ದು ಇಲ್ಲವೇ ಇಲ್ಲ. ಅದಕ್ಕಂತ ನೋಡ್ರಿ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ ಒಂದು ಗಾದೆ ಮಾತು ಅದು. ಅಂದರೆ ಮಣ್ಣನ್ನು ಹೊರತುಪಡಿಸಿ ಅಲ್ಲಿ ಮಡಿಕೆ ಅದೇನೂ ಇಲ್ಲ, ಮಣ್ಣನ್ನು ತಕ್ಕೊಂಡು ಬಿಟ್ಟರೆ ಅಲ್ಲಿ ಮಡಿಕೆ ಅನ್ನೋದೇ ಇಲ್ಲ. ಹಂಗೆ ತನ್ನ ಬಿಟ್ಟು ಈ ಜಗತ್ತನ್ನುವಂಥದ್ದು, ಪ್ರತ್ಯೇಕಾತ್ಮನ ಹೊರತುಪಡಿಸಿ ಜಗತ್ತನ್ನುವಂಥದ್ದು ಅದೇನು ಅಂತಂದರೆ ಇಲ್ಲ. ಆದ್ದರಿಂದ
ಇಲ್ಲಿ ಮಾಯಾನು ಕಲ್ಪಿತ, ಮಾಯಾಕಾರವಾಗಿರ್ತಕ್ಕಂಥ ನಾಮರೂಪ ಪ್ರಪಂಚನೂ ಕೂಡ ಕಲ್ಪಿತ ಅದ. ಇದು ಭ್ರಾಂತಿಯಿಂದ ಇದು ಬ್ರಹ್ಮಕ್ಕಿಂತಲೂ ಭಿನ್ನವಾಗಿ ನಮಗೆ ತೋರ್ಲಿಕ್ಕತ್ತದ. ಆ ಭ್ರಾಂತಿ ನಾಶ ಆಯಿತು ಅಂತಂದರೆ ಇದು ಕೇವಲ ಆತ್ಮರೂಪವೇ ಬ್ರಹ್ಮರೂಪವೇ ಆಗ್ತದ ಅನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕದಲ್ಲಿ ಆಚಾರ್ಯ ತಿಳಿಸ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ಶ್ಲೋಕ ನಾಳೆ ವಿಚಾರವನ್ನು ಅಂತ ಹೇಳ್ತಾ ಈ 2 ಸದ್ಗುಚನ ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.